ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಬ್ಬಿನ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ನು ನೋಡಿ ಇವಾಗ ತುಂಬ ಚೆನ್ನಾಗಿ ಮುತ್ತು ಕೊಡೋದು, ಹಗ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ಮುದ್ದು ಮಾಡಮ್ಮ ಅಂದರೆ ಸಾಕು, ಟೈಟಾಗಿ ಹಗ್ ಮಾಡಿಬಿಟ್ಟು ಕಿಸ್ ಎಲ್ಲ ಮಾಡ್ತಿರ್ತಾಳೆ. ನಾನು ಇವಾಗ ಹೋಗ್ತಾ ಇರೋ ಪಾರ್ಕ್ ಬಂದು, ನಾವು ಚಿಕ್ಕವರಿದ್ದಾಗ ಇದೇ ಪಾರ್ಕಿಗೆ ಹೋಗ್ತಾ ಇದ್ದಿದ್ದು. ಇದು ಇವಾಗ ರೀಸೆಂಟಾಗಿ ಓಪನ್ ಆಗಿದೆ. ಅಂದರೆ ಫಸ್ಟ್ ಬಂದು ಇಲ್ಲೇ ಪಾರ್ಕ್ ಇತ್ತು, ಬಟ್ ಅದೇನಾಯಿತು ಅಂದರೆ ಈ ಮೆಟ್ರೋ ಮಾಡೋ ಟೈಮಲ್ಲಿ ಎಲ್ಲ ಒಡೆದಾಕ್ಬಿಟ್ಟಿದ್ರು ಪಾರ್ಕ್ನ. ಬರೀ ಒಳಗಡೆ ಒಂದು ಅರ್ಧ, ಇದು ತುಂಬ ದೊಡ್ಡ ಪಾರ್ಕ್ ಇತ್ತು, ಇವಾಗ ಅದರಲ್ಲಿ ಅರ್ಧ ಮಾಡಿದ್ದಾರೆ ಅಷ್ಟೇ. ತುಂಬ ದಿನದ ಹಿಂದೆಯೇ ರೆಡಿ ಆಗಬೇಕಿತ್ತು. ಆಲ್ಮೋಸ್ಟ್ ಒಂದು 10-15 ವರ್ಷ ಆಯ್ತಂತ ಅನಿಸುತ್ತೆ. ಆವಾಗಿಂದ ಇವಾಗ ರೆಡಿ ಮಾಡಿದ್ದಾರೆ. ಮೇ ಬಿ 15 ಇಯರ್ಸ್ ಆಗಿರಬೇಕು ಅಂದ್ಕೊಳ್ತೀನಿ. ಇದೇ ಪಾರ್ಕಲ್ಲಿ ನಾನು ಆಟಾಡ್ತಾ ಇದ್ದಿದ್ದು ಚಿಕ್ಕವಳಿದ್ದಾಗ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅವೆಲ್ಲ. ಸಂಜೆ ಆಗ್ತಿದ್ದಂಗೆ ಫುಲ್ ನಮ್ಮದು ಗ್ಯಾಂಗ್ ಇತ್ತು. ಎಲ್ಲರೂ ಪಾರ್ಕಿಗೆ ಹೋಗ್ಬಿಟ್ಟು ಅದರಲ್ಲಿ ಏನಿಟ್ಟಿರ್ತಾರಲ್ವ ಈ ಜೋಕಾಲಿ, ಅದೆಲ್ಲನೂ ನಾವು ಆಟಾಡೋದು ಬಿಟ್ಬಿಟ್ಟು ನಾವು ಜೂಟ್ ಆಟ ಆಡ್ತಾಯಿದ್ವಿ. ಅದಂತೂ ತುಂಬ ಚೆನ್ನಾಗಿರ್ತಿತ್ತು. ಇವಾಗ ಮತ್ತೆ ನಾನು ಅದೇ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ ನನ್ನ ಮಗಳನ್ನ. ಅವಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾಳೆ. ಅದರಲ್ಲೂ ಅವಳು ಇವಾಗ ಜೋಕಾಲಿಲೆಲ್ಲ ಕೂರಿಸ್ಬಿಟ್ರೆ ಅವಳು ಆರಾಮಾಗಿ ಅವಳು ಪಾಡಿಗೆ ಅವಳು ಇಟ್ಕೊಂಡು ಆಟ ಆಡ್ತಿರ್ತಾಳೆ. ಹೆದರಿಕೆನೇ ಆಗೋದಿಲ್ಲ ಅವಳಿಗೆ. ಈ ಜೋಕಾಲಿ ಅಂತೂ ಅವಳು ಫೇವ್ರೆಟ್ಟು. ಕೂರಿಸ್ಬಿಟ್ರೆ ಒಂದು 1/2 ಅಲ್ಲ 1 ಅವರ್ ಆದರೂ ಎದ್ದೇಳಲ್ಲ, ಯಾರಿಗೂ ಬಿಡೋದು ಇಲ್ಲ. ಅವಳೊಬ್ಬಳೇ ಕೂತ್ಕೊಂಡು ಆಟ ಆಡ್ತಿರ್ತಾಳೆ. ನಾನು ಯಾವಾಗಾದ್ರೂ ಕರ್ಕೊಂಡು ಹೋಗ್ತೀನಿ ಅಂದರೆ, ಇವಾಗ ರಜೆ ಇರೋದ್ರಿಂದ ಸಂಡೇ ಟೈಮ್ ಅಷ್ಟೇ ನನಗೆ ಫ್ರೀ ಇರುತ್ತೆ. ಅದರಲ್ಲೂ ಬೆಳಿಗ್ಗೆಯಿಂದ ಅವಳನ್ನ ಇಟ್ಕೊಳ್ಳೋದ್ರಲ್ಲೇ ಟೈಮ್ ಹೋಗಿಬಿಟ್ಟಿರುತ್ತೆ. ಆದರೆ ಸಮ್ಟೈಮ್ಸ್ ಈವ್ನಿಂಗ್ ಟೈಮಲ್ಲಿ ಕರ್ಕೊಂಡು ಹೋಗ್ತೀನಿ ಒಂದು 1/2 ಅವರು. ಇವಾಗ ಅಭ್ಯಾಸ ಮಾಡಿಸಿರೋದಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ನನಗೆ ಭಯ ಆಗ್ತಾ ಇರುತ್ತೆ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ. ಇದು ಹಳೆ ವಿಡಿಯೋ, ಬಟ್ ಇವಾಗ ಕರ್ಕೊಂಡು ಹೋದರೆ ಅವಳು ಏನು ಮಾಡ್ತಾಳೆ ಅಂತಂದರೆ ಆರಾಮಾಗಿ ಕೂತ್ಕೊತಾಳೆ, ನೀಟಾಗಿ ಕಂಬಿ ಹಿಡ್ಕೊಂಡು. ದೂಕ್ ಬಿಟ್ಬಿಟ್ರೆ ಏನೂ ಹೆದರಿಕೆ ಇಲ್ಲ, ಆರಾಮ್ಸೆ ಕೂತ್ಕೊಂಡು ಅವಳು ಆಟ ಆಡ್ಕೊಂಡಿರ್ತಾಳೆ. ಇದು ಬಿಟ್ಟರೆ ಮಿಕ್ಕಿದ್ದು ಯಾವುದೂ ಅವಳು ಅಷ್ಟೊಂದು ಇಷ್ಟಪಟ್ಟು ಆಡೋಲ್ಲ. ಎಲ್ಲ ಒಂದೊಂದು ಸಲ ಅಷ್ಟೇ, ಹೋಗ್ತಾಳೆ ಕೂತ್ಕೊತಾಳೆ, ಬೋರ್ ಆಗುತ್ತೆ, ಹಿಡಿದ್ಬಿಟ್ಟು ವಾಪಸ್ ಬಂದುಬಿಡ್ತಾಳೆ. ಈ ಜೋಕಾಲಿಯಲ್ಲಿ ಮಾತ್ರ 1/2 ಅವರ್ ಕೂತ್ಕೊಂಡು ಆಟ ಆಡ್ತಿರ್ತಾಳೆ. ಅಲ್ಲಿ ಬೇರೆ ಮಕ್ಕಳೆಲ್ಲ ಬಂದು ವೇಟ್ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ನಾನೇ ಒಂದು ಸ್ವಲ್ಪ ಹೊತ್ತು ಬಿಡು ಗುಬ್ಬಿ ಅಂತಂದರೆ ಬಿಡ್ತಾಳೆ. ಆಮೇಲೆ ಮತ್ತೆ ಹೋಗಿ ಅಲ್ಲೇ ನಿಂತ್ಕೊತಾಳೆ ಅವಳು. ಪಾರ್ಕಲ್ಲೆಲ್ಲ ಆಟಾಡ್ಕೊಂಡು ಆದಮೇಲೆ ಗುಬ್ಬಿ ಅಮ್ಮ ಎಲ್ಲಂಗೆ ಹೋದರು. ನಾನು ಲವ್ ಬರ್ಡ್ಸ್ಗೆ ಫುಡ್ ಖಾಲಿ ಆಗಿತ್ತು ಅಂತ ಹೇಳಿ ಫಿಶ್ ಅಂಗಡಿಗೆ ಬಂದೆ, ಅಕ್ವೇರಿಯಂ ಶಾಪಿಗೆ. ಅಲ್ಲಿ ಅದೊಂದು ಸೆಟಪ್ ಮಾಡಿಟ್ಟಿದ್ದಾರೆ. ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಎದುರುಗಡೆಯಿಂದ ಇನ್ನೂ ತುಂಬ ಚೆನ್ನಾಗಿದೆ. ಇದೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ, ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನನ್ನ ಮಗಳು ನನ್ನ ಲಿಪ್ಸ್ಟಿಕ್ ಎಲ್ಲನೂ ಹಾಳು ಮಾಡಿ ಇಟ್ಟಿದ್ದಾಳೆ. ಸೊ ಹಾಗಾಗಿ ಕೆಲವೊಂದಷ್ಟು ನಾನು ಯಾವುದ್ಯಾವ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅದನ್ನು ನನ್ನ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದ ಮನೇಲಿ ಯಾವುದ್ಯಾವ್ದು ಇಟ್ಟಿದ್ದೀನಿ ಎಲ್ಲನೂ ತೆಗಿಯೋದು, ಓಪನ್ ಮಾಡೋದು, ಕೈಗೆಲ್ಲ ಬಳ್ಕೊಳ್ಳೋದು ಮಾಡ್ತಾ ಇರ್ತಾಳೆ. ಅಲ್ಲ ಕಾಜಲೆಲ್ಲ ಹಾಕೊಳ್ಳೋದು, ಅಮ್ಮು ಕಣ್ಕಪ್ಪೆಲ್ಲ ಹಾಕೊಳ್ಳೋದು ಹೋಯ್ತು ಲಿಪ್ಸ್ಟಿಕ್ ನಂದು. ಗುಬ್ಬಿ ಗುಬ್ಬು ಗುಬ್ಸ್ ಎಗ್ಗಪ್ಸ್ ಗುಬ್ಬು ಆಟಾಡೋ ಬಿಸಿ ಹಾಕೊಂಡು ನೀಟಾಗಿ ತೋರಿಸ್ತಾಳೆ. ಲಿಪ್ಸ್ಟಿಕ್ಕು, ಕಾಜಲ್ಲು ಎಲ್ಲ ಹಚ್ಕೊಳ್ಳೋದು ಅಂತಂದರೆ ನೀಟಾಗಿ ತೋರಿಸ್ತಾಳೆ. ಹೆವಿ ಸ್ಟೈಲ್ ಮಾಡ್ತಾಳೆ ಅಂತ ಅನಿಸುತ್ತೆ ಫ್ಯೂಚರಲ್ಲಿ ಮೇ ಬಿ ಅವಳು. ಅದಾದಮೇಲೆ ಗಿಡದ್ದೆಲ್ಲ ಒಂದು ಸ್ವಲ್ಪ ಕಟ್ ಮಾಡ್ತಾಯಿದ್ದೆ. ಇದು ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದೆ. ಕೆಲವೊಂದಷ್ಟು ಹೂವು ಎಲ್ಲ ಬಿಟ್ಟಾದಮೇಲೆ ಕಡ್ಡಿ ಎಲ್ಲ ಹಂಗಂಗೆ ಇತ್ತು, ಅದನ್ನೆಲ್ಲ ಹಾಗೆ ಬಿಟ್ಟರೆ ಗಿಡದು ಬೇಗ ಹಾಳಾಗಿಬಿಡುತ್ತೆ ಅಂತ ಹೇಳಿ ಅದೆಲ್ಲನೂ ನಾನು ಕಟ್ ಮಾಡ್ತಾಯಿದ್ದೆ. ನಾನು ಇದೆಲ್ಲ ಕಟ್ಟಿಂಗ್ ಹಾಕಿದ್ದಿದ್ದು ಲಾಸ್ಟ್ ಟೈಮ್. ನಾನು ಗಿಡ ಎಲ್ಲ ಫುಲ್ ಕಟ್ ಮಾಡಿ ರಿಪಾಟ್ ಎಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ಅವಾಗಿಂದಿದ್ದು ಕಟ್ಟಿಂಗ್ ಹಾಕಿದೆ. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದು ಕೂಡ ಅಷ್ಟೇ, ಊರಿಂದ ತಂದಿದ್ದ ದಾಸವಾಳ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಿಮಗೆ. ಗಿಡಗಳೆಲ್ಲ ಕಟ್ಟಿಂಗ್ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಬಟ್ ಏನಂದರೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ ಗಿಡದೆಲ್ಲ ಕೇರ್ ಮಾಡೋದಕ್ಕೆ. ಇವನ್ ಗಿಡಕ್ಕೆ ನೀರು ಕೂಡ ಎಲ್ಲ ಅಜ್ಜಿನೇ ಹಾಕ್ಕೊಳ್ತಾ ಇದ್ದಾರೆ. ಇವಾಗ ಸಮ್ಮರ್ ಇರೋದ್ರಿಂದ ಬೆಳಗ್ಗೆನೇ ಒಂದು 7 ಗಂಟೆ 7:30ಗೆ ಗಿಡಕ್ಕೆ ನೀರೆಲ್ಲ ಹಾಕಿಬಿಡ್ತಾರೆ. ಇಲ್ಲಾಂತಂದರೆ ಫುಲ್ಲು ಡ್ರೈ ಆದಂಗೆ ಆಗಿಬಿಟ್ಟಿರುತ್ತೆ ಮಣ್ಣು. ಆ್ಯಂಡ್ ತುಂಬಾ ಬೇಸಿಗೆ ಬಿಸಿಲಿರೋದ್ರಿಂದ ಗಿಡ ಎಲ್ಲ ಒಂಥರ ಬಾಡ್ಕೊಂಡಂಗೆ ಆಗಿಬಿಡುತ್ತೆ ಮಧ್ಯಾಹ್ನದವರೆಗೂ. ಫಸ್ಟು ಮಧ್ಯಾಹ್ನ ಹಾಕ್ತಾಯಿದ್ವಿ, ಇವಾಗ ಬೆಳಗ್ಗೆನೇ ಹಾಕ್ಬಿಡ್ತಾರೆ ಅಜ್ಜಿ. ಸೊ ಇವಾಗ ಮಲ್ಲಿಗೆ ಗಿಡ ಹೂವು ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಬಟ್ ಯಾಕೋ ನನಗನ್ಸಿದ್ದು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಹೂವಾಯಿತು, ಈ ಇಯರ್ ಅಷ್ಟೊಂದೇನು ಹೂವು ಇಲ್ಲ ಅನ್ನೋ ಥರನೇ ಫೀಲ್ ಆಗ್ತಿದೆ. ಲಾಸ್ಟ್ ಇಯರ್ ಸಿಕ್ಕಾಬಟ್ಟೆ ಹೂವು ಬಿಟ್ಟಿತ್ತು.
ಬಟ್ ಈ ಇಯರು ಏನೋ ಫಸ್ಟು ಅಂದರೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ಇಯರ್ ಅಷ್ಟೊಂದೇನು ಹೂವು ಇಲ್ಲ ಅಂತ ಅನಿಸುತ್ತೆ. ಇನ್ನೊಂದೇನೆಂದರೆ ದಾಸವಾಳನ ನಾನು ಅಕ್ಕಪಕ್ಕ ಇಟ್ಟಿರೋದ್ರಿಂದ ಅದು ಕ್ರಾಸ್ ಪಾಲಿನೇಷನ್ ಆಗಿ ಯಾವ್ಯಾವ ಕಲರ್ ಇದೆ ಆ ಕಲರ್ ಬಿಟ್ಟು ಬೇರೆ ಬೇರೆ ಕಲರೆಲ್ಲ ಹೂವು ಬಿಡ್ತಿದೆ. ಲೈಕ್ ಫುಲ್ ಯೆಲ್ಲೋ ಕಲರ್ ಇರುತ್ತೆ, ಆರೆಂಜ್ ಕಲರ್ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಯೆಲ್ಲೋ ಮತ್ತು ಆರೆಂಜ್ ಎರಡು ಮಿಕ್ಸ್ ಆಗಿ ಹೂವು ಬಿಡ್ತಾಯಿದೆ. ನನಗೆ ಶಾಕ್ ಆಯಿತು, ಏನು ಈ ಥರ ಬಿಡ್ತಿದೆ ಅಂತ ಹೇಳಿ. ಆಮೇಲೆ ಅಂದ್ಕೊಂಡೆ ಮೇ ಬಿ ಕ್ರಾಸ್ ಪಾಲಿನೇಷನ್ ಆಗಿರ್ಬೇಕಂತ ಅನಿಸುತ್ತೆ, ಹಾಗಾಗಿ ಆ ಥರ ಬಿಡ್ತಿದೆ ಅಂತ. ಬಟ್ ಅಕ್ಕಪಕ್ಕದಲ್ಲಿ ಈ ಥರ ಗಿಡ ಇಟ್ಟರೆ ಅದೊಂದು ಅಡ್ವಾಂಟೇಜು. ಇಲ್ಲೋಡೆ ಏ ಅಮ್ಮ ಇಲ್ಲೋಡಿಲಿ, ಗುಬ್ಬಿ ಇಲ್ಲೋಡಿಲಿ, ಪಾಪು ಸೌಮ್ಯನು ಇಲ್ಲೋಡಿಲಿ, ಇಲ್ಲಿ ನೋಡ್ಕೊಂಡನ್ನು ಈ ಗಂಡ ಇಲ್ಲೋಡಿಲಿ, ಸೌಮ್ಯನು ಸೌ ಅಮ್ಮು ಇಲ್ಲೋಡಿಲಿ, ಅಪ್ಪು ಸೌಮ್ಯ 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 ಅನ್ನ ಪರ್ಕೆ ಬಿಡಲಿ ಚಿನ್ನಮ್ಮ. ಸೌಮ್ಯ 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 ಸೌಮ್ಯನು ಸೌಮ್ಯ ಚಿನ್ನು ಗುಬು ಗುಪ್ಸ್ ಸೌಮ್ಯನು ಸೌಮ್ಯ ಅನ್ನೋದಕ್ಕೆ ಸೌಮ್ಯನು ಸೌಮ್ಯ. ನನ್ನ ಹೆಸ್ರನ್ನ ಹೇಳ್ಕೊಡ್ತಿರ್ತಾರೆ ಅಜ್ಜಿ, ಅವಳು ಸೌಮ್ಯ ಅಂತ ಕರಿ ಅಂದರೆ ಮ್ಯಾ ಮ್ಯಾ ಅಂತ ಅವಳೆ ಬೆಕ್ಕು ಸೌಂಡ್ ಮಾಡ್ದಂಗೆ ಮಾಡ್ತಿರ್ತಾಳೆ. ಅವಳಿಗೆ ಬೆಕ್ಕು ವೀಡಿಯೋಸ್ ಅಂದರೆ ಇವಾಗ ಒಂದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದ್ದಾಳೆ ಫೋನು. ಅದೇ ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಗೆ ಹೋಗ್ತಿರ್ತಾಳಲ್ಲ, ಸಮ್ಟೈಮ್ಸ್ ಏನು ಮಾಡ್ತಾರೆ ಅವ್ರು ಫೋನ್ ಹಾಕ್ಕೊಟ್ಬಿಟ್ಟಿರ್ತಾರೆ, ಅದನ್ನೇ ಮನೆಗೆ ಬಂದು ಕೇಳ್ತಾ ಇರ್ತಾಳೆ ಫೋನು. ಬೇರೆ ಏನೂ ನೋಡೋಲ್ಲ ಅವಳು, ಲಾಂಗ್ ವೀಡಿಯೋಸ್ ಹಾಕ್ಕೊಟ್ರು ನೋಡೋಲ್ಲ, ಏನು ಹಾಕ್ಕೊಟ್ರು ನೋಡೋಲ್ಲ. ಅದೊಂದು ಕ್ಯಾಟ್ ವೀಡಿಯೋಸ್ ಬರುತ್ತೆ ಮಿಯೋ ಮಿಯೋ ಅಂದ್ಕೊಂಡು ಒಂದು ಇಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಏನಾದರೂ ಬೇಜಾರಾಯಿತು ಅಂದರೆ ಹಾಕ್ಕೊಡು ಅಂತ ಕೇಳ್ತಿರ್ತಾಳೆ. ಫೋನ್ ಇಸ್ಕೊಂಡ್ರೆ ಮಿಯೋ 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 ಅಂದ್ಕೊಂಡು ಸೌಂಡ್ ಮಾಡ್ತಾ ಇರ್ತಾಳೆ. ಅವಳು ಆ ಮಿಯೋ ಮಿಯೋ ಅನ್ನೋದಕ್ಕೂ ನನ್ನ ಹೆಸರು ಸೌಮ್ಯ ಅನ್ನೋದಕ್ಕೂ ಎರಡು ಸೇಮ್ ಸೌಂಡೇ ಆಗುತ್ತೆ. ಸೌಮ್ಯನು ಅಂದರೆ ಮಿಯಾವ್ ಅಂತಾಳೆ, ಅದೊಂಥರ ಕ್ಯೂಟಾಗಿರುತ್ತೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ. ನಾನು ಏನೇ ಕೆಲಸ ಮಾಡ್ತಿದ್ರು ನನ್ನ ಜೊತೆಗೆ ಬಂದು ಕೈ ಜೋಡಿಸ್ತಾಳೆ. ಅದೇನೋ ಅವಳು ಹೆಲ್ಪ್ ಮಾಡ್ತಾಳೋ ಇಲ್ಲ ನನಗೆ ಕೆಲಸ ಜಾಸ್ತಿ ಮಾಡ್ತಾಳೋ ಗೊತ್ತಿಲ್ಲ, ಬಟ್ ಏನು ಮಾಡಬೇಕಾದ್ರೂ ಇದ್ದೇ ಇರ್ತಾಳೆ. ಆ್ಯಂಡ್ ಇವಾಗ ಏನು ಮಾಡ್ತಾಳೆ ಅಂದರೆ, ಮೊದಲೆಲ್ಲ ಕೆಲಸಕ್ಕೆ ಹೋಗಬೇಕಾದ್ರೆ ಈಸಿಯಾಗಿ ಬಿಟ್ಟು ಹೋಗ್ಬೋದಿತ್ತು, ಬಟ್ ಇವಾಗ ಕೆಲಸಕ್ಕೆ ಹೋಗ್ತೀನಿ ಅಂತಲೇ ಎದ್ದ ತಕ್ಷಣ ಬಂದು ಇಟ್ಕೊಂಡ್ಬಿಟ್ರೆ ನನ್ನನ್ನು ಬಿಡೋದೇ ಇಲ್ಲ. ಎಷ್ಟು ಕಷ್ಟಪಟ್ಟು ಬಿಡಿಸ್ಕೊಂಡು ಹೋಗಬೇಕು ಕೆಲಸಕ್ಕೆ ಅಂದರೆ ಒಂದೊಂದ್ಸಲ ತುಂಬ ಬೇಜಾರಾಗಿಬಿಡುತ್ತೆ. ಯಾಕಪ್ಪ ಈ ಕೆಲಸಕ್ಕೆ ಹೋಗಬೇಕು ಅನ್ನೋ ಥರ ಎಲ್ಲ ಫೀಲ್ ಆಗಿಬಿಡುತ್ತೆ. ಆ ಲೆವೆಲ್ಲಿಗೆ ಅಟ್ಯಾಚ್ ಆಗಿಬಿಡ್ತಾಳೆ ಅವಳು. ಬಟ್ ಏನೂ ಮಾಡೋದಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತಾಯಿದ್ದೀನಿ ಅಷ್ಟೆ. ಹಂಗೆ ಆಗೋದು. ಮತ್ತೆ ಬಾ ಒಳಗಡೆ ಹೋಗೋಣ, ಬಾ ಮುಖ ತೋರಿಸ್ಕೊಡ್ತೀನಿ, ಬಾ ಚಿನ್ನಮ್ಮ. ಹಾಗೆ ಒಂದು ಸ್ವಲ್ಪ ಸಣ್ಣ ಕೆಲಸ ಇತ್ತು ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ವಿ. ಇವಳೇನು ಮಾಡಿದ್ದಾಳೆ ಅಂದರೆ ಮುಂದೆಗಡೆ ಟೀ ಶರ್ಟ್ ಇಟ್ಕೊಂಡಿದ್ದಾಳೆ, ಜೊತೆಗೆ ನಂದು ಟಾಪ್ ಏನಿದೆ ಅದನ್ನು ಇಟ್ಕೊಂಡಿದ್ದಾಳೆ. ನನಗೆ ಫೋನಲ್ಲಿ ಮಾತಾಡೋಕ್ಕೂ ಬಿಡ್ತಿಲ್ಲ, ಫೋನ್ ಇಟ್ಕೊಳ್ಳೋಕ್ಕೂ ಬಿಡ್ತಿಲ್ಲ, ಎರಡು ಕೈಯಲ್ಲೂ ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ಲು ಎರಡು ಸೈಡೂ ಕೂಡ. ಸೊ ಸೇಫಾಗಿ ಕೂತ್ಕೊಳ್ಳಿ ಅಂತ ಹೇಳಿ. ಸೌಮ್ಯ ಚಿನಿಮಾ ಸೌಮ್ಯನು ಸೌಮ್ಯ ಹೇಳ ಚಿನ್ನು ಮ್ಯಾ 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 ಸೌಮ್ಯ ಸೌಮ್ಯ ಮ್ಯಾ ಅಲ್ಲ ಸೌಮ್ಯ ಸೌಮ್ಯ. ನಿನ್ನ ಹೆಸರೇನಪ್ಪ? ಗುಬ್ಬಿ. ಗುಬ್ಬಿ ಏನಿದು ಇದೆಲ್ಲ ಐಸಾ? ಐಸ್ ತಿಂದ್ಯಾ ಆ ಥರ? ಕಣ್ಣು ಹೆಂಗೆ ಕಾಣಿಸ್ತೈತೆ ಗೊತ್ತಾ ವಿಡಿಯೋದಲ್ಲಿ? ಅಪ್ಪ ಬೇಡ ಕಳಿಸು, ಬೇಡ ಮೂ ನೀವು ಹೋಯ್ತಲ್ಲ ಮಾಸ್ತಿ ಮುಟ್ಕೊಡಲ್ಲ, ಮಮ್ಮಗೆ ಮುಟ್ಕೊಟ್ಬಿಡಮ್ಮ.
ಅಜ್ಜಿ ಕೊಪ್ಪಳು ಓದ್ಯಾ ಕತ್ತಿ ಹೆಂಗೆ ಮಾಡ್ಕೊಂಡಿದ್ಯಾ? ಓಪನ್ ಆಗಿದೆ ತಲೆ, ಏನು ಮಾಡಬೇಕಿತ್ತು? ಎಷ್ಟು ಕೆಂಪಾಗೈತೆ ನೋಡಿಲಿ. ಚಿನ್ನಮ್ಮ ಜಸ್ಟು ಒಂದೇ ಸೆಕೆಂಡ್ ನೀನು. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇದ್ವು, ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ತುಂಬ ಬೇರೆ ಬೇರೆ ಥರ ವೀಡಿಯೋಸ್ ಮಾಡಬೇಕು ಅಂತ ಮೈಂಡಲ್ಲಿದೆ, ಬಟ್ ಮಾಡೋದಕ್ಕೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಹಾಗಾಗಿ ಇದೇ ವಿಡಿಯೋನ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಲಾಟ್ಸ್ ಆಫ್ ಲವ್.